ಪರೀಕ್ಷೆಯಲ್ಲೂ ಅಕ್ರಮ ನಡೆದಿರೋ ಅನುಮಾನ ಮೂಡಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಖಾಲಿ ಇರುವ ಪಿಡಿಒ ಹುದ್ದೆಗಾಗಿ ಇದೇ ಭಾನುವಾರ ರಾಜ್ಯಾದ್ಯಂತ ಪರೀಕ್ಷೆಯನ್ನು ನಡೆಸಲಾಯಿತು. 150 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ಥಾನಕ್ಕೆ ಕೆಪಿಎಸ್ಸಿಯಿಂದ ನೇಮಕಾತಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. 2 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ರಾಜ್ಯಾದ್ಯಂತ ಪರೀಕ್ಷೆಯನ್ನು ಬರೆದಿದ್ದಾರೆ. ಪಿಡಿಒ ಪರೀಕ್ಷೆಯಲ್ಲೂ ನಡೆಯುತ್ತ ಅಕ್ರಮ, ರೀ ಎಕ್ಸಾಮ್ಗೆ ಪರೀಕ್ಷಾರ್ಥಿಗಳಿಂದ ಒತ್ತಡ. ಪಿಡಿಒ ಪರೀಕ್ಷೆ ಆರಂಭದಲ್ಲಿಯೇ ತುಮಕೂರಿನಲ್ಲಿ ಓರ್ವ ಅಭ್ಯರ್ಥಿ ಬಳಿ ಬ್ಲೂಟೂತ್ ಡಿವೈಸ್ ಪತ್ತೆಯಾಗಿತ್ತು. ಬಳಿಕ ಧಾರವಾಡ ಕೆಎನ್ಕೆ ಪ್ರೌಢಶಾಲೆಯಲ್ಲಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ಅಕ್ರಮ ವಾಸನೆ ಕಂಡುಬಂದಿತ್ತು. ಅಭ್ಯರ್ಥಿಯೊಬ್ಬರಿಗೆ ಪ್ರಶ್ನೆ ಪತ್ರಿಕೆ ನೀಡುವಲ್ಲಿ ಮೊದಲೇ ಸೀಲ್ ಓಪನ್ ಮಾಡಿ ಬಳಿಕ ಪುನಃ ಸೀಲ್ ಹಾಕಿರುವುದು ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಫೋಟೋಗಳೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಹೋದ ಸಾರಿ 384 ಪೋಸ್ಟ್ KS ಪೋಸ್ಟ್ ಅಲ್ಲೂ ಕೂಡ ಇದೇ ತರ ಆಗೈತಿ. ಆಮೇಲೆ ನಾನ್-HK PDO ಹಿಂಗೆ ಆಗೈತಿ. HK PDO ಇದೇ ತರ ಆಗ್ತೈತಿ. ಓದೋರಿಗೆ ವ್ಯಾಲ್ಯೂ ಏನು ಅಂತ ಪ್ರತಿ ಸಲ ಇದೇ ತರ ಅಂತ ಹೋದ್ರೆ ನಾವ್ ಎಲ್ಲಿಗೆ ಹೋಗೋಣ? ಮರು ಪರೀಕ್ಷೆ ಆಗ್ಲೇಬೇಕು ಸರ್. ಪ್ರತಿ ಸಾರಿ ಇದೇ ತರ ಆದ್ರೆ ನಾವು ಓದೋರಿಗೆ ವ್ಯಾಲ್ಯೂ ಇರಲ್ಲ. ಅಂದ್ರೆ ಕ್ವಶನ್ ಪೇಪರೇ ಆಗ್ಲೇಬೇಕು, ಓದೋರ್ಗೆ ನ್ಯಾಯ ಸಿಗ್ಬೇಕು. ಸಾಮಾನ್ಯವಾಗಿ ಯಾವುದೇ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ರೂ ಸೀಲಿರೋ ಪ್ರಶ್ನೆ ಪತ್ರಿಕೆಯನ್ನೇ ಅಭ್ಯರ್ಥಿಗಳಿಗೆ ಕೊಟ್ಟಿರ್ತಾರೆ. ಅಭ್ಯರ್ಥಿಯೇ ಅದನ್ನ ಓಪನ್ ಮಾಡಿ ಉತ್ತರ ಬರೆಯಲು ಆರಂಭಿಸಬೇಕು. ಆದ್ರೆ ಕೆಎನ್ಕೆ ಪ್ರೌಢಶಾಲೆಯ ಪರೀಕ್ಷಾ ಕೊಠಡಿಯಲ್ಲಿ ಕೊಡಲಾದ ಪ್ರಶ್ನೆ ಪತ್ರಿಕೆಯನ್ನ ಒಮ್ಮೆ ಓಪನ್ ಮಾಡಿ ಬಳಿಕ ಸೀಲನ್ನ ಪುನಃ ಅಂಟಿಸಿದ್ದಾರಂತೆ. ಹೀಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋದು ಅಭ್ಯರ್ಥಿಗಳ ಆರೋಪ. ಅಲ್ಲದೆ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೂ ಮುಂದಾಗಿದ್ದು ಪುನರ್ ಪರೀಕ್ಷೆ ಮಾಡುವಂತೆ ಆಗ್ರಹಿಸಿದೆ. ಅಕ್ರಮದ ಗೂಡ ಆಗ್ಬಿಟ್ಟಿದೆ ಕೆಪಿಎಸ್ಸಿ ಪರೀಕ್ಷೆ ಅನ್ನೋದು. ಇಲ್ಲಿ ಧಾರವಾಡದ ಕೆಎನ್ಕೆ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಬೇರೆ ಬೇರೆ ಕಡೆಗಳಲ್ಲಿ ತುಮಕೂರಿನಲ್ಲಿ ಆಗಿರ್ಬೋದು, ಬ್ಲೂಟೂತ್ ಬಳಸೋದು ಮತ್ತು ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿರೋದು. ಅಲ್ಲಿ ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದ್ದು ಅಂದ್ರೆ ಕೆಪಿಎಸ್ ವತಿಯಿಂದನ ಟೋಟಲ್ ಒಂದು 2 ಸಿಸ್ಟಮ್ ಅಲ್ಲಿ ಅದು ಪ್ಯಾಕ್ ಆಗಿ ಬಂದಿರುತ್ತೆ. ಪಿಡಿಒ ಪರೀಕ್ಷೆ ಅಕ್ರಮದಿಂದ ಅಭ್ಯರ್ಥಿಗಳು ಕೆಪಿಎಸ್ಸಿ ಮೇಲಿನ ವಿಶ್ವಾಸವನ್ನೇ ಕಳೆದುಕೊಳ್ಳುವಂತಾಗಿದೆ. ಈ ವಿಷಯವನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಗಮನಕ್ಕೆ ತಂದಿದ್ದಾರೆ. ಸಚಿವರಾದ್ರೂ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ತಾರಾ ಅಂತ ಕಾದ್ ನೋಡ್ಬೇಕಷ್ಟೇ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.